ನಾವು ನೀರು ಬಿಡಲ್ಲ ಅಂತ ಹೇಳ್ತಾ ಇದ್ದೀವಲ್ಲ. ನಾವು ನೀರು ಬಿಡಲ್ಲ, ಅವ್ರ ಶತಾಯಗತೆ ನಾವು ತಗೊಂತೀವಿ. ನಾವು ಶತಾಯಗತೆ ಬಿಡಲ್ಲ. ಈಗ ಹೋರಾಟಕ್ಕೆ ಏನಾರು ತಾವು ಬರುವಂತದ್ದು ನೋಡೋಣ, ಮುಂದಿನ ದಿನದಲ್ಲಿ ಕಾದ್ ನೋಡಿ ಏನೇನಾಗುತ್ತೆ ಅಂತ. ಇಲ್ಲ ಏನಾಗ್ಬೋದು ಅಂತ, ಯಾಕಂದ್ರೆ ನ್ಯಾಯಾಲಯದಲ್ಲಿ ನಾನೇನು ಶಾಸ್ತ್ರ ಅಲ್ಲ ನ್ಯಾಯಾಲಯದಲ್ಲಿ ಇರುವಂತದ್ದು ತಾವ್ಯಾರು ಯಾವತ್ತಾರು ಅದ್ರ ಬಗ್ಗೆ ಒಂದು ಹೇಳಿಕೆನು ಸರಿಯಾಗಿ ಕೊಡ್ತಾ ಇಲ್ಲ. ನಾನು ಬರ್ತೀನಿ ಬರಲ್ಲ ಅದ್ರ ಬಗ್ಗೆ. ಸರ್ಕಾರದಾಗಿರೋದ್ರಿಂದ ಹೋರಾಟ ಮಾಡಕ್ಕೆ, ಬೀದಿ ನಿಂತು ಹೋರಾಟ ಮಾಡಕ್ಕೆ ಆಗಲ್ಲ. ಅದರಿಂದ ನನ್ನ ಅಭಿಪ್ರಾಯ ಎಲ್ಲೆಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿದ್ದೀನಿ. ನಾನು ಎಲ್ಲಾ ಸಂದರ್ಭದಲ್ಲೂ ನಾನು ವಿರೋಧ ಮಾಡ್ಕೊಂಡೇ ಹೋಗಿದ್ದೀನಿ. ಯಾರ್ಯಾರೋ ಈ ಡೋಂಗಿ ಹೋರಾಟಗಾರರು, ಹೇಮಾವತಿ ಹೋರಾಟಗಾರರು ಏನೇನೋ ಹೇಳ್ಕೊಂಡು ತಿರುಗ್ತವೆ, ಅವಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಾನು ಈ ತಾಲೂಕಿಗೆ ಕಾಲಿಟ್ಟಾಗ ಯಾವ ಕೆರೆಗೆ ನೀರು ಬತ್ತಿತ್ತು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊ ಅಂತ, ಯಾವ್ಯಾವ ಊರಿಗೆ ಬತ್ತಿತ್ತು ಅನ್ನೋದು ತಿಳ್ಕೊಂಡು, ಎಲ್ಲೆಲ್ಲಿ ಕೆರೆ ಚಾನಲ್ ಮಾಡಿಸಿದ್ದೀವಿ, ಯಾವ್ಯಾವ ಕೆರೆ ತೂಬ್ ಎಲ್ಲೆಲ್ಲ ಐತೆ, ಎಷ್ಟು ಇಲ್ಲಿ ತೂಬ್ಗಳು ಬರ್ತವೆ, ಆ ತೂಬಿನ ಕೀ ಇಟ್ಕೊಂಡು ಇದನ್ನ ಎತ್ತದ ಇಟ್ಕೊಂಡು ಇದು ಚಾನಲ್ ಮೇಲೆ ಮಲಿಕೊಂಡು ನೀರು ಬಿಡಿಸಿದೀವಿ. ಎಲ್ಲಿ ಯಾವ ಊರಿಗೆ ಬತ್ತಿತ್ತು ನಾನು ಮನೇಲೆ ಆದಾಗ. ಅವ್ರಿಗೆ ಏನು ಗೊತ್ತಿಲ್ಲದರು ಸುಮ್ಮನೆ ನೀವು ಸಿಗ್ತೀರಾ ಅಂತ ಹೇಳ್ಬಿಟ್ಟು ಏಮಾಗ್ಬಿಟ್ಟು ಹೋರಾಟಗಾರ ಅಂತ ಹೇಳ್ಬಿಟ್ಟು ತಿರುಗಾಡಿದ್ರೆ ಹೋರಾಟ ಮಾಡ್ದಂಗಲ್ಲ, ನೀರು ಬಿಟ್ಟಂಗಲ್ಲ. ಪ್ರಾಮಾಣಿಕವಾಗಿ ಪ್ರತಿ ಕೆರೆಗೂ ನೀರು ಹರಿಸ್ತಕ್ಕಂಥದ್ದು ಮಾಡ್ಬೇಕು ಹೋರಾಟಗಾರರು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಬಾಯಿಗೆ ಬರುತ್ತೆ ಅಂತ ಏನೇನು ಹೇಳ್ಕೊಂಡು ತಿರುಗ್ತವೆ ಕಾಂಜಿ ಪಿಂಜುಗಳೆಲ್ಲ. ಅವಕ್ಕೆಲ್ಲ ನಾನು ಉತ್ತರ ಹೆಂಗೆ ಕೊಡ್ಲಿ? ಈಗ ನಿಮ್ಮ ಹೇಳಿಕೆ ಏನು ಸರ್? ನಿಮ್ಮ ಹೇಳಿಕೆ ಕೆರೆ ಕಟ್ಟೆಗಳಿಗೆ ಹರಿಸೋ ವಿಚಾರದಲ್ಲಿ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಯಾವ ಕೆರೆ ಕಡೆ ಎಲ್ಲಿ ಬಿಟ್ಟವ್ರೆ? ಗುಬ್ಬಿಕೆರೆ ಕೆರೆ ಬಿಟ್ಟಾಗ ಗುಬ್ಬಿಕೆರೆ ಬಿಟ್ಟಿಲ್ಲ. ಗುಬ್ಬಿಕೆರೆ ತಗೊಂಡಿದ್ದು ಅವ್ನಿಗೆ ಏನ್ ಗೊತ್ತು? ಗುಬ್ಬಿಕೆರೆ ತಗೊಂಡಿಲ್ಲ, ಅವತ್ತೇ ಒಣಗೋಗಿರೋದು. ಗುಬ್ಬಿಕೆರೆಗೂ 4 ದಿವಸ ನೀರು ಬಿಟ್ಕೊಂಡಿದ್ದು, 5 ದಿವಸ ನೀರು ಬಿಟ್ಕೊಂಡಿದ್ದು. ಅವ್ನಿಗೆ ಏನ್ ಗೊತ್ತು? ಗೊತ್ತಿರಲ್ಲ, ಗುರಿ ಇರಲ್ಲ. ನೀವು ಸಿಕ್ತಿದ್ದಂಗೆ ಏನೋ ಹಿಡ್ಕೊಂತಿದ್ದಂಗೆ ಏನೋ ಒಂದು ಹೇಳ್ಬೇಕು, ಹೇಳ್ತಾರೆ. ಏನ್ ಗೊತ್ತಿತ್ತು ಅವನಿಗೆ? ಬಿಟ್ಟಿದ್ದು ಗೊತ್ತಿತ್ತು. 5 ದಿವಸ ನೀರು ಬಿಟ್ಕೊಂಡಿದ್ದು ನಾವು ಗುಬ್ಬಿಕೆರೆಗೆ. ಅವತ್ತು ಬಿಟ್ಕೊಂಡಿಲ್ಲ ಅಂತ ನೀರು ಕುಡಿಯಕ್ಕೆ ಇವತ್ತು ನೀರೇ ಇರ್ತಿರ್ಲಿಲ್ಲ. ನಮ್ಮ 58 ಬೋರ್ ಅಲ್ಲಿ ಈಗ ರೆಡಿ ಇಟ್ಕೊಂಡಿದೀವಿ, 15 ಬೋರ್ ಅಪ್ರೂವಲ್ ಮಾಡಿ ಇಟ್ಕೊಂಡಿದೀವಿ. ಸಡನ್ ಆಗಿ ಎಲ್ಲ ನೀರು ಶಾರ್ಟೇಜ್ ಆಯ್ತು ಅಂತಂದ್ರೆ ನಾವು ಅವಾಯ್ಡ್ ಮಾಡ್ತಾ ಇದೀವಿ. ಪ್ರತಿನಿತ್ಯನೂ ನೀರು ಕೊಡ್ತಿದ್ದೆವು ಗುಬ್ಬಿ ಒಳಗೆ. ಈಗ ಹೇಮಾವತಿ ನೀರು ಅವಾಯ್ಡ್ ಮಾಡ್ಕೊಳ್ತಾ ಇದೀವಿ. ನಾವು ಬೋರ್ ನೀರು ಹೆಚ್ಚಿಗೆ ಕೊಟ್ಕೊಂಡು ಇನ್ನೂ 4-5 ತಿಂಗಳು 3 ತಿಂಗಳು ಮುಂದಕ್ಕೆ ಹೋಗೋಕೆ ಹೇಮಾವತಿ ನೀರು ಜೊತೆಲಿ ತಗೊಂಡು ಹೋಗೋಕೆ ಎಲ್ಲಾರ ತೊಂದರೆ ಆದಾಗ, ಎಲ್ಲಾರ ಬೋರ್ ನಿಂತು ಹೋದಾಗ, ಸಡನ್ ಆಗಿ ಕೊರಿಯೋಕೆ ಲೇಟ್ ಆದಾಗ ನೀರು ಉಪಯೋಗಿಸೋಣಕ್ಕೆ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ಕೊತಾ ಇದೀವಿ ಹೇಮಾವತಿ ನೀರನ್ನ ಹೆಂಗ್ ಮೇಂಟೈನ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಹಿಂದೆ ಬರ ಇದ್ದಾಗಲೇ 480 ಬೋರ್ ಕೊರ್ಸಿದ್ದೆ ನಾನು. ಇಡೀ ತಾಲೂಕಲ್ಲಿ ಒಂದಂತ 7 ಬೋರ್ ಒಂದೇ ದಿವಸ ಕೊರ್ಸಿದ್ದೀನಿ. ಅಲ್ಲಿಂದ ಮೋಟರ್ ಎತ್ಕೊಂಡಂಗೆ, ಅಲ್ಲಿಂದ ಇದನ್ನ ಬೋರ್ ಎತ್ತಂಗೆ. ಹೆಂಗೆ ತಾಲೂಕಲ್ಲಿ ಜನರಿಗೆ ಸಹಾಯ ಮಾಡಬೇಕು, ಅವ್ರ ಕುಡಿಯೋ ನೀರು ಭಾವನೆ ತೀರಿಸಬೇಕು ಅಂತ ನನಗೆ ಗೊತ್ತಿದೆ. ಇವು ಯಾವ್ಯಾವ ಎಲ್ಲೆಲ್ಲ ಇರ್ತವೆ, ಎಲ್ಲೆಲ್ಲ ಬರ್ತವೆ, ನೀವು ಇಟ್ಕೊಂತಿದ್ದಂಗೆ ಏನೇನೋ ಹೇಳ್ತವೆ, ಗೊತ್ತಿರಲ್ಲ, ಗುರಿ ಇರಲ್ಲ. ಅದು ಸುಲಭವಾಗಿ ಈಗ 18 ಬೋರ್ ಅಪ್ರೂವಲ್ ಮಾಡಿಸ್ಕೊಂಡಿದ್ದೀವಿ ರೂರಲಲ್ಲಿ. ನನಗೆ 9 ಬೋರ್ ಕೊರೆದಿದ್ದೀವಿ, ಇನ್ನೂ ಕೊರಿತಾ ಇದ್ದೀವಿ. ನಾವು ಇನ್ನೂ 9 ಬೋರ್ ಕೊರಿಬೇಕು. ಯಾವ ಗ್ರಾಮದಲ್ಲಿ ಬೆಳಗ್ಗೆ ಇದ್ರೆ ನಾವು ಇನ್ಫಾರ್ಮೇಶನ್ ತಗೊಂತಾ ಇರ್ತೀವಿ, PDO ಕಡೆಯಿಂದ ಇಲ್ಲ ನಮ್ಮ ಮುಖಂಡರುಗಳಿಂದ ಇನ್ಫಾರ್ಮೇಶನ್ ತಗೊಂತಾ ಇರ್ತೀವಿ. ನಾವೇನು ಸುಮ್ಮನೆ ಮಲಗಿದ್ದೀವಿ ಅಂತಲ್ಲ. ನಾನೇನಾರ ಅಪ್ಪಿತಪ್ಪಿ MG ರೋಡಾಗೋ ಬೆಂಗಳೂರಾಗೋ ತಿರ್ಗಾನಾಗ್ಬಿಟ್ಟಿದ್ರೆ ಇವರು ಯಾವತ್ತೋ ನನಗೆ ಇವ್ರು ಹೆಂಗೆ ಹೇಳಿದ್ರು ನಡೆಯೋದು. ನಾನು ದಿನ ಬೆಳಿಗ್ಗೆ ಆದರೆ ಕಾನ್ಸ್ಟಿಟ್ಯೂನ್ಸಿಗೆ ಬರೋದಲ್ಲಿ ಹೋಗೋದೇ ಇಲ್ಲ. ಒಂದಿಷ್ಟು ನಾನು ನಿದ್ದೆನೇ ಮಾಡೋದಿರಲ್ಲ. ಯಾವುದೋ ಅಟ್ಲೀಸ್ಟ್ ವರ್ಷದಾಗ ಒಂದು 10 ದಿವಸ ನಾನು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟಿರ್ಬೋದೇನೋ. ನಾನು ನಿತ್ಯ ಜನಸಂಪರ್ಕ ಇರ್ತೀನಿ. ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿರುತ್ತೆ. ನಾನು ಬಡವ ಪರವಾಗಿ ಸುತ್ತಾ ಇರ್ತೀನಿ. ಯಾರು ಮಾಡ್ತಾರೆ? ದಿನದಲ್ಲಿ 7 ದಿವಸನೂ ಜನ ಮಾತಾಡಿಸ್ತೀನಿ, 7 ಜನನೂ ಗುಬ್ಬಿಗೆ ಬರ್ತೀನಿ. ಸೋಮವಾರ ಬೆಳಿಗ್ಗೆ ಸಾಯಂಕಾಲ ತನಕ ಇರ್ತೀನಿ. ಇವತ್ತು 150 ಜನ ಇದ್ರು ಮನೆ ತವ. ಪ್ರತಿಯೊಬ್ಬಂದು ಕೇಳಿ ಕಳಿಸ್ತೀನಿ. ನಾನು ಹತ್ತಿರದ ಕೆಲಸ ಮಾಡ್ತೀನಿ. ಇವ್ರು ಏನೇನೋ ಹೇಳ್ಕೊಂತೀನಿ.